ಗ್ರಂಥಾಲಯ ಅಂತ. ಆ ಗ್ರಂಥಾಲಯದಲ್ಲಿ ಎಷ್ಟು ಪುಸ್ತಕಗಳ ಅಂದ್ರ 7,500 ಪುಸ್ತಕಗಳದಾವ. ಎಷ್ಟದವ? 7,500 ಪುಸ್ತಕಗಳದಾವ. ಅದ್ರ ಒಳಗಡೆ 5 ಕಂಪ್ಯೂಟರ್ಗಳವ. 5 ಕಂಪ್ಯೂಟರ್ಗಳು ಯಾವ್ಯಾವ ನಿಮ್ಗೆ ಗೇಮ್ ಆಡೋದಿಲ್ಲ. ಅದ್ರ ಒಳಗಡೆ ಪುಸ್ತಕ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು 12ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯ ಪುಸ್ತಕಗಳನ್ನು ಅದರಲ್ಲಿ ಅದಾವ. ಡಿಜಿಟಲ್ ಗ್ರಂಥಾಲಯ ಅಂತ. ಆ ಡಿಜಿಟಲ್ ಗ್ರಂಥಾಲಯದಲ್ಲಿ ಏನಿದೆಪ್ಪ ಅಂದ್ರ ನಿಮಗೆ ಓದ್ತಕ್ಕಂಥ ಪುಸ್ತಕಗಳು ಅದರಲ್ಲಿ ಸಿಗ್ತಾವ. ಆಮೇಲೆ ಇನ್ನ ಒಂದಿಷ್ಟು ಪುಸ್ತಕಗಳದಾವ. ಯಾವ ಪುಸ್ತಕ? ಕತೆ ಕಾದಂಬರಿಗಳದಾವ. ಕತೆ ಕಾದಂಬರಿ ಗೊತ್ತಾ? ಕತೆ ಕಾದಂಬರಿಗಳದಾವ. ಅದ್ರ ಜೊತೆಗೆ ಏನೈತಿ ಮತ್ತು ನಿಮ್ಗೆ ಬೇಕಾಗ್ತಕ್ಕಂಥ ಪುಸ್ತಕಗಳು ಯಾವ್ದಾವ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಂತಾವ. ಸ್ಪರ್ಧಾತ್ಮಕ ಪರೀಕ್ಷೆಗಳಂದ್ರೆ ಏನು? ಕಾಂಪಿಟೇಷನ್ ಮಾಡ್ತಕ್ಕಂಥ ಎಕ್ಸಾಮ್ಗಳನ್ನು ಬರೀತಕ್ಕಂಥವು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಜನರಲ್ ನಾಲೆಜ್ ಪುಸ್ತಕ, ಆಮೇಲೆ GK ಪುಸ್ತಕ, ದಿಕ್ಸೂಚಿ ಪುಸ್ತಕ, ಇವೆಲ್ಲ ಪುಸ್ತಕಗಳು ನಿಮ್ಮಲ್ಲಿ ಅಲ್ಲಿ ಅದಾವ. ಗ್ರಂಥಾಲಯದಲ್ಲಿ ಮತ್ತೆ ಇಷ್ಟಲ್ಲದೆ ನಿಮ್ಮ ಆಕ್ಟಿವಿಟಿ ಮಾಡಕ ಪೇಜ್ ಅದಾವ, ಪೆನ್ ಅದಾವ, ಡ್ರೈವಿಂಗ್ ಶೀಟ್ ಅದಾವ, ಹಾಳಿಗಳದಾವ, ಇಲ್ಲ ಅದಾವ. ನೀವೇನೈತಿ ಗ್ರಂಥಾಲಯದಲ್ಲಿ ಬಂದು ಆಕ್ಟಿವಿಟಿ ಮಾಡ್ಬೋದು. ಒಂದು ಪುಸ್ತಕ ತೆಗೆದುಕೊಂಡು ಪುಸ್ತಕದಲ್ಲಿ ಓದಿ ಅದರಲ್ಲಿ ಬರ್ತಕ್ಕಂಥ ಒಂದು ನಿಮಗೆ ಇಷ್ಟವಾಗಿರ್ತಕ್ಕಂಥ ಚಿತ್ರಗಳನ್ನು ಬಿಡಿಸ್ತಕ್ಕಂಥ ಅವಕಾಶ. 5 ಕಂಪ್ಯೂಟರ್ ಅದಾವ, ಒಂದು ಪ್ರಿಂಟರ್ ಅದ, ಡಿಜಿಟಲ್ ಕಂಪ್ಯೂಟರ್ ಅದ, ಒಂದು ಮೊಬೈಲ್ ಸಹಿತ ಅದು ನಿಮಗೆ ಸಂಬಂಧಪಟ್ಟ 10ನೇ ತರಗತಿ ವಿದ್ಯಾರ್ಥಿಗಳಿಗೆ, PUC ತಕ್ಕಂಥ ವಿದ್ಯಾರ್ಥಿಗಳಿಗೆ, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ. ಅದರ ಒಳಗಡೆ ಶಿಕ್ಷಣ ಪೀಡಿ ಅಂತ. ಆ ಶಿಕ್ಷಣ ಪೀಡಿಯಾದಲ್ಲಿ ನೀವು ಓಪನ್ ಮಾಡಿದಾಗ ಅಲ್ಲಿ ನಿಮ್ಮ ಪುಸ್ತಕಗಳ ಬರ್ತಾವೆ. ಅಕಾಡೆಮಿಕ್ ಅಂತ ಬರ್ತಾವ. ಆ ಅಕಾಡೆಮಿಕ್ ಆದ ನಂತರ ಮುಂದೆ ಏನು ಬರ್ತಂತಂದ್ರೆ ಸ್ಟೋರಿಗಳು ಬರ್ತಾವ, ಸ್ಪೋಕನ್ ಅಂತ ಬರ್ತದ, ಮತ್ತು ಜನರಲ್ ನಾಲೆಜ್ ಬರ್ತಾವ. ಇವೆಲ್ಲ ಅದರಲ್ಲಿ ಓಪನ್ ಮಾಡಿದಾಗ ಬರ್ತವೆ. ಆದ್ರೆ ಎಂದಾದ್ರೂ ಈ ಒಂದು ಗ್ರಂಥಾಲಯಕ್ಕೆ ಬಂದು ಶಿಕ್ಷಣ ಪೀಡಿ ಓಪನ್ ಮಾಡಿ ಆ ಪುಸ್ತಕಗಳನ್ನು ನೋಡಿದರೆ ನೀವು ಎಷ್ಟು ಸಲ ಹೇಳಿದ್ದೀನಿ ನಾನು ನಿಮ್ಗೆ, ಗ್ರಂಥಾಲಯಕ್ಕೆ ಬನ್ನಿ. ಬಂದು ನಿಮಗೆ ನಾವು ಸಮಯ ಇರ್ತದ. ಈ ಶನಿವಾರ ಎಷ್ಟು ಗಂಟೆಗೆ ಮುಗಿತು ನಿಮ್ಮದು? 12 ಗಂಟೆಗೆ ಮುಗಿತು. 12 ಗಂಟೆಗೆ ಬಂದ್ರೆ ಅಲ್ಲಿ ಸಿಗ್ತೀವಿ ನಾವು. ಅದು ಬಿಟ್ಟು 3 ಗಂಟೆಗೆ 6 ಗಂಟೆಗೆ ಬಂದು ಯಾರು ಸಿಗ್ತಾರೆ? ಆಮೇಲೆ ಇನ್ನೊಂದು ಸಂಡೇ ದಿವಸ 9 ಗಂಟೆಯಿಂದ 1 ಗಂಟೆ ತನಕ ಖಾಲಿ ಇರ್ತಾರೆ. 9 ಗಂಟೆಯಿಂದ 1 ಗಂಟೆ ತನಕ ಬಂದು ಗೀಸಿ ನೋಡ್ಬೋದಲ್ಲ? ಆಗ್ಬೋದಾ? 10 ಗಂಟೆಯಿಂದ ಬರೀ 2 ಗಂಟೆ ತನಕ ನೋಡ್ರಿ. ನೀವು ಬಂದು ನಿಧಾನವಾಗಿ ಗುಂಪಾಗಿ ಕುಂತು ಅಲ್ಲಿ ಏನು ಡಿಜಿಟಲ್ ಅಂದ್ರೆ ಏನು ಅದು ಓಪನ್ ಮಾಡಿ ಅದೆಲ್ಲ ಬಿಟ್ಟು ಮಂದ್ರ ಆ ಪುಸ್ತಕ ಓದಿ ಈ ಪುಸ್ತಕ ಓದಿ ಪಟ್ಟ ಓಪನ್ ಮಾಡೋದು ಗೇಮ್ ಆಡಿಬಾರ್ದು. ಗೇಮ್ ಆಡಕ್ಕೆ ಹೋಗಬಾರ್ದು. ನೀವು ಹೈಸ್ಕೂಲ್ ವಿದ್ಯಾರ್ಥಿಗಳು ಯಾವ ಹಂತದಲ್ಲಿ ಇದ್ರಿ ಅಂದ್ರೆ ಎಲ್ಲ ನಾಲೆಜ್ ಇರ್ತಕ್ಕಂಥದ್ದನ್ನ ಓದ್ಬೇಕು. ಕಥೆಗಳ ಪುಸ್ತಕಗಳನ್ನು ಓದ್ಬೇಕು. ನಿಮ್ಮ ಜೊತೆಗೆ ಕಥೆಗಳ ಪುಸ್ತಕಗಳು ಓದ್ಬೇಕು. ಯಾರ ಕಥೆಗಳ ಪುಸ್ತಕಗಳನ್ನು ಓದ್ತೀರಿ ಅವರಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದ, ಇನ್ನು ಕಲಿಬೇಕಂತ ಆಸಕ್ತಿ ಬರ್ತದ, ಓದಬೇಕಂತಕ್ಕಂಥ ಆಸಕ್ತಿ ಬರ್ತದ. ಅದಕ್ಕಾಗಿ ಕಥೆ ಪುಸ್ತಕಗಳನ್ನು ಪ್ರತಿ ದಿವಸ ಓದ್ಬೇಕು. ಓದ್ತೀರಾ? 7,000 ಪುಸ್ತಕ ನಮ್ಮಲ್ಲಿ. 7,000 ಪುಸ್ತಕ ಒಂದ್ಸಲ ಎಲ್ಲ ಸ್ಕ್ರೀನ್ ನೋಡ್ರಿ. ಓದಬೇಡ, ಸುಮ್ಮನೆ ನೋಡಿದ್ರ ಮತ್ತೆ ಎಷ್ಟೋ ಜ್ಞಾನ ಬರ್ತದೆ. ಒಂದ್ಸಲ ಡಿಜಿಟಲ್ ಕಂಪ್ಯೂಟರ್ ಹೋಗಿ ಓಪನ್ ಮಾಡಿ ನಿಮ್ಗೆ ಏನು ಬೇಕಾದ ಶಿಕ್ಷಣ ಪೀಡಿಯ ಓಪನ್ ಮಾಡಿದಾಗ ನಿಮ್ಗೆ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, 12ನೇ ತರಗತಿ ಇಷ್ಟು ಪುಸ್ತಕಗಳದ. ವಿಡಿಯೋ ಬೇಕಾದ್ರೆ ವಿಡಿಯೋ ಅದಾವ. ವಿಡಿಯೋ ಓಪನ್ ಮಾಡ್ಬೋದು. ಇಲ್ಲ ಓದೋದು ಬೇಡಪ್ಪ ಅಂದ್ರೆ ವಿಡಿಯೋ ನೋಡ್ಬೋದು. ಇಲ್ಲ ನಾನು ಪುಸ್ತಕ ಓದ್ಮೇಲೆ ಅದ್ರಾಗೆ ಪುಸ್ತಕ ಓಪನ್ ಮಾಡಿ ಪುಸ್ತಕ ಮಾಡ್ಬೋದು. ಆಕ್ಟಿವಿಟಿ ಬೇಕಾದ್ರೆ ಆಕ್ಟಿವಿಟಿನ ಅದಾವ. ಅದಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ ಗ್ರಂಥಾಲಯಕ್ಕೆ ಬಂದು ಒಂದ್ಸಲ ಓಪನ್ ಮಾಡಿ ನೋಡಿ. ನಿಮಗಾಗಿ ಗ್ರಂಥಾಲಯ ಯಾವ ಮೊದಲು ನಾವು ಓದಾಗ ಇದ್ದಿದ್ದಿಲ್ಲ ಗ್ರಂಥಾಲಯಗಳು. ನಾವು ಓದ್ಬೇಕಾದಾಗ ಎಲ್ಲಿ ಹೋಗ್ಬೇಕಾಗ್ತಂದ್ರೆ ಗ್ರಂಥಾಲಯ ಸುರ್ಪುರ್ ಹೋಗಿ ಓದ್ತೀವಿ ನಾವು. ಸುರ್ಪುರ್ ಬಿಟ್ರೆ ಎಲ್ಲಿ ಗ್ರಂಥಾಲಯ ಇದ್ದಿದ್ದಿಲ್ಲ. ಈಗ ಪಂಚಾಯಿತಿ ಅಲ್ಲ, ಇಲ್ಲೇ ಹೈಸ್ಕೂಲ್ ಅದ, ಇಲ್ಲೇ ಅದ. ಕಸ್ತೂರ್ಬಾ ಸ್ಕೂಲ್ನಲ್ಲಿ ಎಷ್ಟು ಜನ ಇದ್ರಿ? ಯಾಕೆ ನೀವು ಒಬ್ರು ಬರಂಗಿಲ್ಲ? ಯಾಕ ಗ್ರಂಥಾಲಯಕ್ಕೆ ಯಾಕೆ ಬರಂಗಿಲ್ಲ? ಯಾರು ಕಳ್ಸಂಗ? ಹೆಚ್ಚಾಗಿ ಹೇಳ್ತೀವಿ ನಾವು. ಸಂಡೇ ದಿವಸ ಬಂದು ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗೆ ಶಿಕ್ಷಣ ಪೀಡಿ ಅದ, ಡಿಜಿಟಲ್ ಕಂಪ್ಯೂಟರ್ ಅದ, ಅದರಲ್ಲಿ ವಿಡಿಯೋಗಳದಾವ. ವಿಡಿಯೋಗಳು ಕೇಳಿದ್ರೆ ನಿಮ್ಗೆ ಎಷ್ಟೋ ನಾಲೆಜ್ ಬರುತ್ತೆ. ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಿಮ್ಮ ಹೆಡ್ಮಾಸ್ಟರ್ ಹೇಳ್ತೀನಿ ನಾನು. ಆಮೇಲೆ ವಿದ್ಯಾರ್ಥಿಗಳು ನೀವು ಗಂಡು ಹುಡುಗರು ಯಾವ ಬರಂಗಿಲ್ಲ. ಯಾಕೆ ಬರಂಗಪ್ಪ? ಏನ್ ಮಾಡ್ತಾರೆ ನೀವು? ಮನೆಗೆ ಹೋಗಿ ಏನ್ ಮಾಡ್ತಾರೆ? ಸ್ವಲ್ಪ ಓದ್ರಿ.